ಇದು ರಿವರ್ಸ್ ಆಫ್ ಎ ನಂಬರ್ ಪ್ರೋಗ್ರಾಮ್ದು ಎಕ್ಸ್ಪ್ಲನೇಷನ್ನು. ಡಿಕ್ಲರೇಷನ್ಸ್ ಇದ್ರ ಬಗ್ಗೆ ಎಲ್ಲ ನೀವು ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಇದು ಡಿಕ್ಲರೇಷನ್ ಸೆಕ್ಷನ್ನು. ಎನ್ ರಿವರ್ಸ್ ಈಕ್ವಲ್ ಟು 0 REM. ಏನಕ್ಕೆ ಇದನ್ನೇ ತಗೊಂಡಿದ್ದೀವಿ 3 ಅಂತ ಇಲ್ಲಿ ನೋಡೋಣ ನಾವು. ಎಂಟರ್ ಆ್ಯನ್ ಇಂಟಿಜರ್, ಒಂದು ನಂಬರ್ ಹಾಕಿದ್ರೆ ಅದು ರಿವರ್ಸ್ ಆಗಿ ಬರಬೇಕು. ಆ ರೀತಿ ಔಟ್ಪುಟ್ ಹೇಗಿರುತ್ತೆ ಇದ್ರದ್ದು. ಈಗ ಒಂದು ಎಂಟರ್ ಆ್ಯನ್ ಇಂಟಿಜರ್ ಅಂತ ಕೇಳ್ತಿದೆ. ನಾನು 67 ಹಾಕಿದ್ರೆ ಅದು 76 ಆಗಿ ಬಂದಿದೆ. ಈ ಥರ ರಿವರ್ಸ್ ಬರಬೇಕು ಆನ್ಸರು. ಸೊ ಅದಕ್ಕೆ ಈ ಪ್ರೋಗ್ರಾಮ್ನ ಬಿಲ್ಡ್ ಮಾಡಿರೋ ಅಂಥದ್ದು. ಎಂಟರ್ ಆ್ಯನ್ ಇಂಟಿಜರ್ ಅಂತ ಅಲ್ಲಿ ಕೇಳಿದಾಗ ನಾನು 67 ಹಾಕಿದೆ, ಅದು 76 ಅಂತ ಇಲ್ಲಿ ರಿಸಲ್ಟ್ ಕೊಟ್ಟಿದೆ. ಎಂಟರ್ ಆ್ಯನ್ ಇಂಟಿಜರ್ ಅಂತ ಅದು ಕೇಳೋ ರೀತಿ ನಾವಿಲ್ಲಿ ಬರ್ಕೊಂಡಿರಬೇಕು. ಡಬಲ್ ಕೋಟ್ಸ್ ಒಳಗಡೆ ಎಂಟರ್ ಆ್ಯನ್ ಇಂಟಿಜರ್, ಇಲ್ಲೊಂದು ಎಸ್ಕೇಪ್ ಸೀಕ್ವೆನ್ಸ್ ಹಾಕಬೇಕು. ಆಗ ಕರ್ಸರು ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಸೊ ಪ್ರಿಂಟ್ ಎಫ್ ಸ್ಟೇಟ್ಮೆಂಟಲ್ಲಿ ಯು ನೀಡ್ ಟು ರೈಟ್ ದಿಸ್. ನಾನು ಏನಕ್ಕೆ 67 ಕೀಬೋರ್ಡಿಂದ ಎಂಟರ್ ಮಾಡೋಕ್ಕೆ ನನಗೆ ಸಾಧ್ಯ ಆಯಿತು ಅಂದರೆ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಇದ್ದಿದ್ದರಿಂದ. ಇಲ್ಲಿ ಒಂದೇ ನಂಬರ್ ಎಂಟ್ರಿ ಮಾಡಬೇಕು 67 ಅಂತ, ಅದಕ್ಕೆ %D. 67 ಎಲ್ಲ ಯಾವುದಾದ್ರೂ ನಂಬರ್ ಎಂಟರ್ ಮಾಡ್ಕೊಳ್ಳಿ, ಬಟ್ ಇಟ್ ಶುಡ್ ಬಿ ಎ ಸಿಂಗಲ್ ನಂಬರ್ ಅಂತ. 1000 ಹಾಕ್ಕೊಳ್ಳಿ, ಲ್ಯಾಕ್ ಹಾಕ್ಕೊಳ್ಳಿ, ಸಿಂಗಲ್ ನಂಬರ್ ಆಗಿರಬೇಕು. ಡಬಲ್ ಕೋಟ್ಸ್ ಒಳಗೆ ಆಬ್ವಿಯಸ್ಲಿ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಬರಿತೀವಿ. ಆಮೇಲೆ ಅಕಾರ್ಡಿಂಗ್ ಟು ದಿ ಸಿಂಟ್ಯಾಕ್ಸ್ ಇಲ್ಲೊಂದು ಕಾಮಾ ಆಪ್ರೇಟರ್ ಹಾಕಿ, ಅಡ್ರೆಸ್ ಆಪ್ರೇಟರ್ ಹಾಕಿ, ಆಮೇಲೆ ಎನ್ ಅಂತ ಹಾಕ್ತೀನಿ. ಎನ್ನು ನನ್ನ ನಂಬರ್ ಅಕ್ಸೆಪ್ಟ್ ಮಾಡ್ಕೊಳ್ಳೋ ವೇರಿಯೇಬಲ್ ಆಗಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಇಲ್ಲಿ ಎನ್ ಅಂತ ಹಾಕ್ಕೊಂಡಿದ್ದೀನಿ. ಆ ಎನ್ನು ಇಟ್ ಶುಡ್ ನಾಟ್ ಬಿ ಈಕ್ವಲ್ ಟು, ಅಂಟಿಲ್ ಇಟ್ ಈಸ್ ನಾಟ್ ಈಕ್ವಲ್ ಟು 0 ಈ ಪ್ರಾಸೆಸಿಂಗ್ ಆಗಬೇಕು. ಅದಕ್ಕೆ ಇದು ವೈಲ್ ಅನ್ನೋದು ಒಂದು ಲೂಪ್ ಸ್ಟೇಟ್ಮೆಂಟ್. ಈಗ ಸದ್ಯಕ್ಕೆ ವೈಲ್ ಕೀವರ್ಡ್ ಅಂತ ತಿಳ್ಕೊಳ್ಳಿ. ಈ ವೈಲ್ ಲೂಪ್ ಏನು ಮಾಡುತ್ತೆ, ತನ್ನೊಳಗೆ ಇರೋಂಥ 3 ಕಂಟಿನ್ಯೂಸ್ ಆಗಿ ಪ್ರಾಸೆಸಿಂಗ್ ಮಾಡ್ತಾ ಬರುತ್ತೆ. 3 ಲೈನನ್ನು ಎಲ್ಲಿ ತನಕ, ಅಂಟಿಲ್ ಇಟ್ ಈಸ್ ನಾಟ್ ಈಕ್ವಲ್ ಟು 0, ದಿ ನಂಬರ್ ಡಸ್ ನಾಟ್ ರೀಚಸ್ 0, ಅಲ್ಲಿ ತನಕನೂ ಅಂಟಿಲ್ ದಟ್ ಟೈಮ್ ಇಟ್ ಕೀಪ್ಸ್ ಆನ್ ಪ್ರಾಸೆಸಿಂಗ್ ದೀಸ್ ನಂಬರ್ಸ್. ಇದು ನಾವು 67ನಲ್ಲಿ ಹಾಕಿ ನೋಡ್ಕೊಳ್ಳೋಣ. ಇದನ್ನು ನಾನು ಶೇರ್ ಮಾಡಿದ್ದೀನಿ. ಈಗ ನಾನು 67 ಹಾಕಿದ್ದು ಯಾವ ರೀತಿ ಅದು 76 ಆಯಿತು. ಇಲ್ಲಿ 76 ಇದೆ. ರಿಸಲ್ಟ್ ನಾವು ನೋಡಿದ್ವಿ ಸ್ಕ್ರೀನ್ ಮೇಲೆ. 67 mod 10 ಅಂದರೆ ಇದು ಮಾಡ್ಯುಲಸ್ ಆಪ್ರೇಟರ್ ಅಂತ ಹೇಳ್ತೀವಿ ಇದನ್ನು. ಈ ಮಾಡ್ಯುಲಸ್ ಆಪ್ರೇಟರ್ ಅಂದರೆ ಏನು, ರಿಮೈಂಡರ್ ಬೇಕು. ರಿಮೈಂಡರ್ನ ನಾವು ಆಪ್ರೇಟರಿಂದ ರೆಪ್ರೆಸೆಂಟ್ ಮಾಡೋದು ಈ ಆಪ್ರೇಟರಿಂದ. % ಸಿಂಬಲ್ನ ಮಾಡ್ಯುಲಸ್ ಆಪ್ರೇಟರ್ ಅಂತ ಹೇಳ್ತೀವಿ ಸಿ ಲ್ಯಾಂಗ್ವೇಜಲ್ಲಿ. ಈಗ ನಾನು ಪ್ಲಸ್ ಅಂದರೆ ಇವೆರಡು ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಪ್ಲಸ್ ಆಪ್ರೇಟರ್ ಬೇಕು. ಮಲ್ಟಿಪ್ಲಿಕೇಶನ್ ಮಾಡ್ತಿದ್ದೀನಿ ಅಂದರೆ ಸ್ಟಾರ್ ಆಪ್ರೇಟರ್ ಬೇಕು. ಅದೇ ರೀತಿ ರಿಮೈಂಡರ್ ಚೆಕ್ ಮಾಡೋಕ್ಕೆ ಮಾಡ್ಯುಲಸ್ ಆಪ್ರೇಟರ್ ಬೇಕು. ರಿಮೈಂಡರ್ ನನಗೆ ಇಷ್ಟು ಬರಬೇಕು, ಚೆಕ್ ಮಾಡಬೇಕು ಅಂದರೆ ನಾನು ಡಿವಿಷನ್ ಮಾಡಿದ್ರೇ ನನಗೆ ರಿಮೈಂಡರ್ ಸಿಗೋದಲ್ವಾ. ಸೊ ಅದಕ್ಕೆ 67ನ 10ಇಂದ ನಾನು ಡಿವೈಡ್ ಮಾಡ್ತೀನಿ. ಸೊ 10 6 60. ರಿಮೈಂಡರ್ ಎಷ್ಟಾಯಿತು, ಇದನ್ನು ನಾವು ಪ್ರೈಮರಿ ಸ್ಕೂಲ್ ಟೈಮ್ಸಿಂದ ಕಲಿತಾ ಇರೋ ಅಂಥದ್ದು. ರಿಮೈಂಡರ್ 7. ಸೊ 7 ಬಂತು. 7 ಅಂತ ಏನು ರಿಸಲ್ಟ್ ಬಂದಿದೆ ಅದು ಇದು ನಮ್ಮ ಪ್ರೋಗ್ರಾಮಲ್ಲಿ ಇರೋಂಥ 3 ಫಾರ್ಮುಲಾ. ಇದು ಈ ಸ್ಕ್ರೀನ್ ಮೇಲೆ ಇಲ್ಲಿ ನೋಡಿ, ಈ 3 ಲೈನೇನೆ ನಾನಿಲ್ಲಿ ಬರ್ಕೊಂಡಿದ್ದೀನಿ ಎಕ್ಸ್ಪ್ಲನೇಷನ್ ಈಸಿ ಆಗಲಿ ಅಂತ. REM ಈಕ್ವಲ್ ಟು N mod 10 ಅಂತ ಇದೆ. ಏನು ಎನ್ ಅಂದರೆ, ವಾಟ್ ಈಸ್ ಎನ್? ಎನ್ ಈಸ್ ದಿ ನಂಬರ್ ವಿಚ್ ಐ ಹ್ಯಾವ್ ಎಂಟರ್ಡ್ ಆನ್ ದಿ ಸ್ಕ್ರೀನ್. ಇಲ್ಲಿ ನೋಡಿ, ಎಂಟರ್ ಆ್ಯನ್ ಇಂಟಿಜರ್ ಅಂದಾಗ ನಾನು 67 ಹಾಕಿದೆ, ಅದು ಎನ್ನೊಳಗೆ ಸ್ಟೋರ್ ಆಗಿತ್ತು. ಇಲ್ಲೇನು ರನ್ ಮಾಡ್ತೀನಿ, ಇದು ಎಂಟರ್ ಆ್ಯನ್ ಇಂಟಿಜರ್. ಈ ನಂಬರ್ ನೋಡಿ, ಎಂಟರ್ ಆ್ಯನ್ ಇಂಟಿಜರ್
980 ಹಾಕಿದ್ದೀನಿ, ರಿವರ್ಸ್ ಆಗಿ 89 ಬಂದಿದೆ. ಸೊ ಇಲ್ಲಿ ನಾವು ಫಸ್ಟ್ ಇಟಿರೇಷನ್ ನಾನಲ್ಲಿ ಏನು ಎಂಟರ್ ಮಾಡ್ತಾ ಇದ್ದೀನಿ, ಎಂಟರ್ ಆ್ಯನ್ ಇಂಟಿಜರ್, ಮತ್ತೆ ಅದೇ ತಗೊಳ್ಳೋಣ ಬೇಕಿದ್ರೆ. 67, ಈ 67 ಏನು ಸ್ಟೋರ್ ಎಂಟರ್ ಆ್ಯನ್ ಇಂಟಿಜರ್ ಅಂತ ಕೇಳಿದಾಗ ನನ್ನ ಕೀಬೋರ್ಡಿಂದ 67 ಅಂತ ಹಾಕಿದೆ, ಅದು ಇಲ್ಲಿ ಬರ್ತಾ ಇದೆ. 67 ಬರ್ತಾ ಇದೆ ಅಂದರೆ ಈ 67 ಯಾವುದೋ ಒಂದು ವೇರಿಯೇಬಲ್ ಒಳಗೆ ಸ್ಟೋರ್ ಆಗಿರಬೇಕಲ್ಲ, ಅದು ಯಾವ ವೇರಿಯೇಬಲ್ಲು? ಅದೇ ಎನ್. ಅದಕ್ಕೆ ನಾವಿಲ್ಲಿ ಅಡ್ರೆಸ್ ಆಪ್ರೇಟರ್ ಎನ್ ಅಂತ ಕೊಟ್ಟಿರೋದು. ಅಡ್ರೆಸ್ ಆಪ್ರೇಟರ್ ಅಂತಂದರೆ ಇಲ್ಲಿ ನಿಮ್ಮ ಕೀಬೋರ್ಡಲ್ಲಿದೆ ನೋಡಿ, ಈ ಆ್ಯಂಡ್ ಸಿಂಬಲ್, ಇದನ್ನೇ ಅಡ್ರೆಸ್ ಆಪ್ರೇಟರ್ ಅಂತ ಹೇಳ್ತೀವಿ. ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಒಂದು ಮೆಮೊರಿ ಲೊಕೇಶನ್. ಈಗ ನಮ್ಮ ಮನೆಗಳಿಗೆಲ್ಲ ಅಡ್ರೆಸ್ ಇರುತ್ತಲ್ವಾ, ಅಡ್ರೆಸ್ಸೇ ಐಡೆಂಟಿಫಿಕೇಶನ್ ನಮ್ಮ ಮನೆದು. ಸೊ ಈ ರೀತಿ ಒಂದು ಅಡ್ರೆಸ್ ಆಪ್ರೇಟರ್ ಪಕ್ಕ ನಾವು ಎನ್ ಅಂತ ಬರೆದ್ರೆ ಆ ಎನ್ ಅನ್ನ ವೇರಿಯೇಬಲ್ದು ಮೆಮೊರಿ ಲೊಕೇಶನ್, ಯಾವ ಮೆಮೊರಿ ಲೊಕೇಶನಲ್ಲಿ ನಾನು ಕೊಟ್ಟಿರೋ 67 ಹೋಗಿ ಸ್ಟೋರ್ ಆಗ್ತಾ ಇದೆ ಅನ್ನೋದನ್ನು ಹೇಳುತ್ತೆ. ಅದಕ್ಕೆ ನಾವು ಈ ಫಾರ್ಮ್ಯಾಟಲ್ಲೇ ಬರಿಬೇಕು. ಎಂಟರ್ ಆ್ಯನ್ ಇಂಟಿಜರ್ ಅಂತ ಬ್ಲ್ಯಾಕ್ ಸ್ಕ್ರೀನ್ ಮೇಲೆ ಬಂತು. ಏನಕ್ಕೆ ಅಂದರೆ ನಾನು ಇಲ್ಲಿ ಆ ಥರ ಬರ್ಕೊಂಡಿದ್ದೆ ಪ್ರಿಂಟ್ ಎಫ್ ಸ್ಟೇಟ್ಮೆಂಟಲ್ಲಿ. ಮತ್ತು ಇದು ನೋಡಿ ಡಬಲ್ ಕೋಟ್ಸ್ ಒಳಗೆ ಬರೆದಿದ್ದೀನಿ, ಇದು ಡಬಲ್ ಕೋಟ್. ಮತ್ತು ಸ್ಲ್ಯಾಶ್ ಅನ್ನು ಎಸ್ಕೇಪ್ ಸೀಕ್ವೆನ್ಸ್, ಇದು ಸೆಮಿಕೋಲನ್. ಸ್ಕ್ಯಾನ್ ಎಫ್ ಫಂಕ್ಷನ್ನು ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಇದೆ. ಇಲ್ಲಿ ಫಾರ್ಮ್ಯಾಟ್ ಸ್ಪೆಸಿಫೈಯರು ಡಬಲ್ ಕೋಟ್ಸ್ ಒಳಗೇನೆ ಬರಿಬೇಕು. ಎಗೈನ್ ಡಬಲ್ ಕೋಟ್ಸ್ ಒಳಗೆ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೀವಿ. %d ಅಡ್ರೆಸ್ ಒಂದು ಕಾಮಾ ಸಿಂಬಲ್ ಹಾಕಬೇಕು, ಅಡ್ರೆಸ್ ಆಪ್ರೇಟರ್ ಎನ್, ಕ್ಲೋಸ್ ಮಾಡಿ ಸೆಮಿಕೋಲನ್ ಕೊಡಬೇಕು. ಎಲ್ಲ ಸ್ಟೇಟ್ಮೆಂಟ್ ಎಂಡಿಂಗಲ್ಲೂ ಸೆಮಿಕೋಲನ್ ಇರುತ್ತೆ, ಕೆಲವೊಂದಕ್ಕಿರಲ್ಲ ನೋಡಿ, ಪ್ರತಿಯೊಂದು ಲೈನಲ್ಲೂ ಸೆಮಿಕೋಲನ್ ಇರುತ್ತೆ. ಇದು ನೀವು ಥಿಯರಿನಲ್ಲಿ ಓದ್ತೀರಾ. ಈಗ ಇದು ಲೂಪಿಂಗ್ ಹೇಗಾಗುತ್ತೆ ನೋಡೋಣ ನಾವು. ಈಗ ನಮಗೆ ಒಂದು ಐಡಿಯಾ ಇದೆ, ಎನ್ ಒಳಗೆ ನಾನು ಕೊಟ್ಟಿರೋ 67 ಸ್ಟೋರ್ ಆಗಿದೆ ಅಂತ. ಈ ವೈಲ್ ಲೂಪಿಂಗ್ ಏನು ಹೇಳ್ತಾ ಇದೆ, ಅಂಟಿಲ್ ಎನ್ ಇಸ್ ನಾಟ್ ಈಕ್ವಲ್ ಟು 0, ಎನ್ ಅನ್ನೋ ವೇರಿಯೇಬಲ್ ಒಳಗಿರೋ ನಂಬರು 0 ಆಗೋ ತನಕನೂ ಇದು ಈ 3 ಲೈನೂ ಎಕ್ಸಿಕ್ಯೂಷನ್ ಆಗ್ತಾ ಇರಬೇಕು ಅಂತ ಹೇಳ್ತಾ ಇದೆ. ಸೊ ಈಗ ಈ ಫಸ್ಟ್ ಫಾರ್ಮುಲಾ ತಗೊಳ್ಳೋಣ. ಆ ಫಸ್ಟ್ ಫಾರ್ಮುಲಾ ನಾನು ಇಲ್ಲಿ ಬರ್ಕೊಂಡಿದ್ದೀನಿ, REM ಈಕ್ವಲ್ ಟು ಎನ್ mod 10 ಅಂತ. ಎನ್ ಒಳಗೆ ನಾನು ಆಗಲೇ ಏನು ಹೇಳಿದೆ, ಎನ್ ಒಳಗೆ ಏನಿದೆ, ಎನ್ ಒಳಗೆ 67 ಇದೆ. ಸೊ ಆ 67 mod 10 ಅಂತ ಬರ್ಕೊಂಡಿದ್ದೀನಿ. ಎನ್ ಒಳಗೆ 67 ಇರೋದನ್ನ ನಾನು ಇಲ್ಲಿ ಬರ್ತಿದ್ದೀನಿ. ಮಾಡ್ ಆಪ್ರೇಟರ್ ಏನು ಹೇಳ್ತಿದೆ, ನಾನು ಆಗಲೇ ಹೇಳ್ದಾಗೆ ರಿಮೈಂಡರ್ ತಗೊಳ್ಳಿ ಅಂತ ಹೇಳುತ್ತೆ. ರಿಮೈಂಡರ್ ತಗೋಬೇಕು. ರಿಮೈಂಡರ್ ತಗೊಳ್ಳೋಕ್ಕೇನು, ನಾವು ಡಿವೈಡ್ ಮಾಡಬೇಕು ನಂಬರು ಅಲ್ವಾ. 67ನ 10ಇಂದ ಡಿವೈಡ್ ಮಾಡಿದ್ರೆ ನನಗೆ ರಿಮೈಂಡರ್ ಸಿಗುತ್ತೆ. ಸೊ ಇದನ್ನು ಕೋಶಂಟ್ ಅಂತ ಹೇಳ್ತೀವಿ, ಇದನ್ನು ರಿಮೈಂಡರ್ ಅಂತ ಹೇಳ್ತೀವಿ. 7 ರಿಮೈಂಡರ್ ನನಗೆ ಸಿಕ್ಕಿದೆ, ರಿಮೈಂಡರ್ ಈಕ್ವಲ್ ಟು 7 ಸಿಕ್ಕಿದೆ. ಸೊ REM ವ್ಯಾಲ್ಯೂ ನನಗೆ ಗೊತ್ತಾಯಿತು 7 ಅಂತ. ಸೊ ಈಗ ಗೊತ್ತಾಗಿರ್ಬೇಕು ನಿಮಗೆ ಇಲ್ಲಿ REM ಅನ್ನೋ ಒಂದು ವೇರಿಯೇಬಲ್ ಯಾಕೆ ತಗೊಂಡಿದ್ದೀನಿ ಅಂತ. REM ರಿಮೈಂಡರ್ನ ಕ್ಯಾಲ್ಕುಲೇಟ್ ಮಾಡಿ ರಿಮೈಂಡರ್ ಮಾತ್ರ ಸ್ಟೋರ್ ಮಾಡೋದಕ್ಕೆ, ಎನ್ನು ನನ್ನ ಕೀಬೋರ್ಡಿಂದ ಕೊಡ್ತಾ ಇರೋ ವ್ಯಾಲ್ಯೂನ ಸ್ಟೋರ್ ಮಾಡೋದಕ್ಕೆ. ನೆಕ್ಸ್ಟು ಈ ಕೆಲಸ ಮುಗೀತು. ನಾನು 67ನ 10ಇಂದ ಡಿವೈಡ್ ಮಾಡಿ ರಿಮೈಂಡರ್ 7 ಅಂತ ತಗೊಂಡೆ. ಅಕಾರ್ಡಿಂಗ್ ಟು ದಿಸ್ ಮುಗೀತು ಆ ಕೆಲಸ. ನೋಡಿ REM ಈಕ್ವಲ್ ಟು 7 ಆಯಿತು. ಇದು ನೆಕ್ಸ್ಟ್ ಫಾರ್ಮುಲಾಗೆ ಹೋಗೋಣ. ರಿವರ್ಸ್ ಈಕ್ವಲ್ ಟು ರಿವರ್ಸ್ ಇಂಟು 10 ಪ್ಲಸ್ ರಿಮೈಂಡರ್. ರಿವರ್ಸ್ ಈಕ್ವಲ್ ಟು ರಿವರ್ಸ್ ಇಂಟು 10 ಪ್ಲಸ್ ರಿಮೈಂಡರ್. ರಿವರ್ಸ್ ಇಂಟು 10 ಇದೆ, ಸ್ಟಾರ್ ಅಂದರೆ ಮಲ್ಟಿಪ್ಲಿಕೇಶನ್ ಆಪ್ರೇಟರ್, ಪ್ಲಸ್ REM ಅಂತಿದೆ. REM ವ್ಯಾಲ್ಯೂ ನನಗೆ ಗೊತ್ತು, ಇದು REM ವ್ಯಾಲ್ಯೂ 7 ಅಂತ ಗೊತ್ತು, ಇಂಟು 10 ಅಂತ ಇದೆ ಇಲ್ಲಿ. ರಿವರ್ಸ್, ಅದೇ ರಿವರ್ಸ್ ಅಂದರೆ ಏನು, ರಿವರ್ಸ್ ಅನ್ನೋ ವೇರಿಯೇಬಲ್ ಒಳಗೆ ಏನಿರುತ್ತೆ,
ಇದು ನನಗೆ ಗೊತ್ತಿಲ್ಲ, ಎಲ್ಲೂ ಇಲ್ಲ ವ್ಯಾಲ್ಯೂ, ಇದಕ್ಕೆ ಫಾರ್ಮುಲಾ ಇಲ್ಲ. ಸೊ ಆಗ ನಾನು ಏನು ಮಾಡಬೇಕು, ಡಿಕ್ಲರೇಷನಲ್ಲಿ ಅದನ್ನು ಇನಿಷಿಯಲೈಸ್ ಮಾಡ್ಕೋಬೇಕು. ಸುಮ್ಮನೆ =0 ಅಂತ ಒಂದು ವ್ಯಾಲ್ಯೂ ಹಾಕ್ಕೋಬೇಕು. ಆಗ ರಿವರ್ಸ್ ಅನ್ನೋ ವೇರಿಯೇಬಲ್ಲು ಆ ಮೆಮೊರಿ ಲೊಕೇಶನ್ನು 0ಗೆ ಇನಿಷಿಯಲೈಸ್ ಆಗುತ್ತೆ. ಆ ಪ್ಲೇಸಲ್ಲಿ 0 ಅನ್ನೋ ಒಂದು ವ್ಯಾಲ್ಯೂ ಕೂತ್ಕೊಂಡಿರುತ್ತೆ. ಏನೂ ಇಲ್ಲ, ಏನೂ ನಂಬರ್ ಇಲ್ಲ ಅಂದರೆ ನಾನು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು 0 ಅಂತ ಇಲ್ಲಿ ಹಾಕ್ಕೊಂಡಿರೋದು. ಸೊ ಈಗ ರಿವರ್ಸ್ ಇಂಟು 10 ಪ್ಲಸ್ ರಿಮೈಂಡರ್, ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ರಿವರ್ಸ್ =0 ಇಂಟು 10 ಪ್ಲಸ್ 7. ಆ 0 ಇದೆಯಲ್ಲ, ಆ 0 ವ್ಯಾಲ್ಯೂನ ಇಲ್ಲಿ ಹಾಕಿದ್ದೀನಿ ನಾನು. 0 ಇಂಟು 10 ಎಷ್ಟು? 0 ಪ್ಲಸ್ REM ವ್ಯಾಲ್ಯೂ ನನಗೆ ಗೊತ್ತಿತ್ತಲ್ಲ 7 ಅಂತ, ಯಾಕಂದರೆ 67ನ 10 ಡಿವೈಡ್ ಮಾಡಿ ರಿಮೈಂಡರ್ ತೊಗೊಂಡಿದ್ನಲ್ಲ, REM ವ್ಯಾಲ್ಯೂ ಸಿಕ್ಕಿತ್ತಲ್ಲ. ಸೊ ಅದನ್ನು ಇಲ್ಲಿ ಹಾಕ್ತೀನಿ. ಸೊ 0 ಇಂಟು 10 0 ಆಯಿತು, 7 ಉಳ್ಕೋತು. 0 ಪ್ಲಸ್ 7 7. ರಿವರ್ಸ್ ಅನ್ನೋ ವೇರಿಯೇಬಲ್ ಈಗ ಫಸ್ಟ್ ಏನಿತ್ತು? 0 ಇತ್ತು. ಈಗೇನಾಯಿತು? ಈಗ ನಾನು ಈ ಫಾರ್ಮುಲಾದಲ್ಲಿ ಹಾಕಿದ್ಮೇಲೆ ರಿವರ್ಸ್ ವ್ಯಾಲ್ಯೂ 7 ಆಯಿತು. ಸೊ ಇದಾದಮೇಲೆ ಇನ್ನೂ ಒಂದು ಸ್ಟೆಪ್ ಇದೆ ನೋಡಿ. n mod =10, n/10 ಅಂತ ಇದೆ. ಸ್ಲ್ಯಾಶ್ ಆಪರೇಟರು ನೀವು ಕೀಬೋರ್ಡಲ್ಲಿ ನೋಡ್ತೀರಾ, ಈ ಸ್ಲ್ಯಾಶ್ ಆಪರೇಟರ್. ಅದ್ರ ಪಕ್ಕ ಒಂದು =, ಆಪರೇಟರ್, ಇವೆರಡು ಜೊತೆ ಮಾಡಿ ಬರೆದ್ರೆ ಅದು ಈ ಥರ ಆಗುತ್ತೆ, /. ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿದ್ರೆ n = n ಡಿವೈಡ್ ಬೈ 10. ಇಲ್ಲಿ ನೋಡಿ, ಇಲ್ಲಿ n mod 10 ಅಂತ ಹೇಳಿದೆ. ಇಲ್ಲಿ ಇದು n ಡಿವೈಡ್ ಬೈ 10. ಡಿವೈಡ್ ಅಂದರೆ ಆಬ್ವಿಯಸ್ಲಿ ನೆಕ್ಸ್ಟು n/10. ದಿಸ್ ಈಸ್ ನಥಿಂಗ್ ಬಟ್ n = n ಡಿವೈಡ್ ಬೈ 10 ಅಂತ ಅರ್ಥ. 67 ಅಂದರೆ ಈ ಆಪರೇಟರ್ ಏನು ಹೇಳ್ತಾ ಇದೆ, ಇಲ್ಲಿ ರಿಮೈಂಡರ್ ತಗೊಳ್ಳಿ ಅಂತ ಹೇಳ್ತು, ಇಲ್ಲಿ ಡಿವಿಷನ್ ಮಾಡಿ ಕೋಶಂಟ್ ತಗೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಎಗೈನ್ ಅದೇ n = 67 ಅಂತ ನಮಗೆ ಗೊತ್ತಿದೆ. 67ನ 10ಇಂದ ಡಿವೈಡ್ ಮಾಡಿದ್ರೆ 10 6 60. ರಿಮೈಂಡರ್ ಬೇಡ ನಮಗೀಗ, ಈ ಸಿಂಬಲ್ಲು ಕೋಶಂಟ್ ತಗೋಬೇಕು ಅಂತ ಹೇಳ್ತಿರೋದ್ರಿಂದ n ವ್ಯಾಲ್ಯೂ ಏನಾಗುತ್ತೆ? ಈಗ n ವ್ಯಾಲ್ಯೂ 6 ಆಗುತ್ತೆ. n/10 ನಾನು ಆಗಲೇ ಹೇಳಿದೆ, ದಿಸ್ ಇಸ್ ನಥಿಂಗ್ ಬಟ್ n/10 ಅಂತ. ಸ್ಲ್ಯಾಶ್ ಅಂದರೆ ಡಿವಿಷನ್ ಆಪರೇಟರ್, ಈ ಥರ ಡಿವೈಡ್ ಮಾಡ್ತಿರಲ್ಲ ನೀವು, ಆ ರೀತಿ. ಕಂಪ್ಯೂಟರ್ ಪ್ರೋಗ್ರಾಮಿಂಗಲ್ಲಿ ನೀವು ಈ ಸಿಂಬಲ್ ಯೂಸ್ ಮಾಡಬೇಕು, ಈ ಆಪರೇಟರ್ ಯೂಸ್ ಮಾಡಬೇಕು. n ಡಿವೈಡ್ ಬೈ 10, 67 ಡಿವೈಡ್ ಬೈ 10. ಈ ಆಪರೇಟರ್ ಏನು ಇಂಡಿಕೇಟ್ ಮಾಡುತ್ತೆ ಆ ಆಪರೇಟರ್ದ ವ್ಯಾಲ್ಯೂನೇ ತಗೋಬೇಕು. ಇಲ್ಲಿ ಮಾಡ್ಯುಲಸ್ ಇಂಡಿಕೇಟ್ ಮಾಡ್ತಿರೋದ್ರಿಂದ ನಾವು 7 ತಗೊಂಡ್ವಿ ರಿಮೈಂಡರು. ಇಲ್ಲಿ ಸ್ಲ್ಯಾಶ್ ಇರೋದ್ರಿಂದ ದಿಸ್ ಸ್ಲ್ಯಾಶ್ ಸಿಂಬಲ್, ಈ ಸ್ಲ್ಯಾಶ್ ಇರೋದ್ರಿಂದ ಪ್ರೋಗ್ರಾಮಿಂಗಲ್ಲಿ ಸ್ಲ್ಯಾಶ್ ಅಂದರೆ ಡಿವಿಷನ್ ಅಂತ. ಸೊ ಇಲ್ಲಿ ಕೋಶಂಟ್ ತಗೋಬೇಕು, 6 ಅಂತ ತಗೋಬೇಕು. ಸೊ ಈಗ ನಮಗೆ ರಿವರ್ಸ್ ವ್ಯಾಲ್ಯೂ 7 ಅಂತ ಗೊತ್ತಿದೆ, ರಿವರ್ಸ್ ಒಳಗಡೆ ಇರೋ ವ್ಯಾಲ್ಯೂ. n ಅನ್ನೋ ವೇರಿಯೇಬಲ್ ಒಳಗೆ ಇರೋ ವ್ಯಾಲ್ಯೂ 6 ಅಂತ ಗೊತ್ತಿದೆ. ಸೊ ಇದಿಷ್ಟು ಬಾಕ್ಸ್ ಒಳಗೇನಿದೆ, ಇದಿಷ್ಟು ಕ್ಯಾಲ್ಕುಲೇಷನ್ಸ್ ಆಯಿತು. ದೀಸ್ ಸೆಟ್ ಆಫ್ ಆಪರೇಷನ್ಸ್ ಅಂದರೆ 3 ಸ್ಟೆಪ್ಸ್ ಆಯಿತು. ನೆಕ್ಸ್ಟ್ ಈಗ ಇದು ಒಂದು ಸೆಟ್ ಆಫ್ ವ್ಯಾಲ್ಯೂಸ್ಗೆ ಕೆಲಸ ಆಯಿತು. ನೆಕ್ಸ್ಟ್ ಸೆಟ್ ಆಫ್ ವ್ಯಾಲ್ಯೂಸ್ಗೆ ಈ 3 ಸ್ಟೆಪ್ಪು ಎಗೈನ್ ರಿಪೀಟ್ ಆಗಬೇಕು. ಸೊ ಈಗ ಎಗೈನ್ ಮತ್ತೆ ಕ್ಯಾಲ್ಕುಲೇಷನ್ ಆಗುತ್ತೆ n mod 10. ಆಗಲೇ ಇದು ಕ್ಯಾಲ್ಕುಲೇಷನ್ ಆಗಿತ್ತು n mod 10 ಅಂತ. ಆಗ n ವ್ಯಾಲ್ಯೂ 67 ಇತ್ತು, ಈಗ n ವ್ಯಾಲ್ಯೂ 6 ಆಗಿದೆ. ಸೊ ಈಗ 6 mod 10 ತಗೋಬೇಕು ಸೆಕೆಂಡ್ ಇಟಿರೇಷನಲ್ಲಿ. 6 mod ಏನು ಹೇಳ್ತಿದೆ, ರಿಮೈಂಡರ್ ತಗೊಳ್ಳಿ ಅಂತ. ಆದರೆ ಆಗಲೇ 67 ಜಾಸ್ತಿ ಇತ್ತು 10ಗಿಂತ, ಈಸಿಯಾಗಿ ಡಿವೈಡ್ ಮಾಡಿದ್ವಿ. ಈಗ 6ನ
10 ಡಿವೈಡ್ ಮಾಡಬೇಕು. ನಾವು ಫಸ್ಟ್ ಸ್ಟ್ಯಾಂಡರ್ಡಲ್ಲೇ ಕಲ್ತಿರ್ತೀವಿ ಇದನ್ನು. 6ನ 10 ನಾವು ಡಿವೈಡ್ ಮಾಡಿದ್ರೆ ಆಬ್ವಿಯಸ್ಲಿ ಅದ್ರ ಮುಂದೆ ಒಂದು 0 ಹಾಕೋಬೇಕು ಅಂತ. ಸೊ ಆಗ 0 ಬರುತ್ತೆ. ನೀವು 6 ಮಾಡೋಕ್ಕೆ ಹೋದ್ರೂ 10 1s 10 ಅಂತ ಇಲ್ಲಿ 10 ಆಗಿಬಿಡುತ್ತೆ. 6 ಮೈನಸ್ 10 ಎಷ್ಟು? -6. ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ನೆಗೆಟಿವ್ ವ್ಯಾಲ್ಯೂ ಆರ್ 0. ಸೊ ಇಲ್ಲಂತೂ 0 ಅಂತೂ ಇದ್ದೇ ಇರುತ್ತೆ. ಸೊ REM ವ್ಯಾಲ್ಯೂ ಏನಾಯಿತು? ನಮಗಾಗಲೇ ಪ್ರೀವಿಯಸ್ ಇಟಿರೇಷನಲ್ಲಿ 7 ಸಿಕ್ಕಿತ್ತು. ಈಗ ನಮಗೆ 6ನ 10 ಡಿವೈಡ್ ಮಾಡಿದಾಗ ಉಳ್ಕೊಳ್ಳೋದು ಈ ವ್ಯಾಲ್ಯೂನೇ, ಕೋಶಂಟ್ ವ್ಯಾಲ್ಯೂನೇ. ಇದು ಯಾವಾಗ ನ್ಯೂಮರೇಟರ್ ಲೆಸ್ಸರ್ ಇರುತ್ತೆ ಡಿನಾಮಿನೇಟರ್ಗಿಂತ, ಆಗ 6 ವ್ಯಾಲ್ಯೂ ಉಳ್ಕೊಳ್ಳುತ್ತೆ. ನೆಕ್ಸ್ಟು ಈ ಸ್ಟೆಪ್ಗೆ ಹೋಗೋಣ. ಈ ಸ್ಟೆಪ್ ಕೆಲಸ ಮುಗೀತು. ಈಗ ಇರೋ ಕರೆಂಟ್ ವ್ಯಾಲ್ಯೂ ಜೊತೆ ನಾವು ಮಾಡ್ತಾ ಇದ್ದೀವಿ. ರಿವರ್ಸ್ ಈಕ್ವಲ್ ಟು ರಿವರ್ಸ್ ಇಂಟು 10. ಆಗ ರಿವರ್ಸ್ ವ್ಯಾಲ್ಯೂ 0 ಅಂತ ಗೊತ್ತಿತ್ತು. ಈಗ ರಿವರ್ಸ್ ವ್ಯಾಲ್ಯೂ ಏನು? ಆಗಲೇ ಕ್ಯಾಲ್ಕುಲೇಷನ್ ಮಾಡಿ ತಗೊಂಡ್ವಿ 7 ಅಂತ. 7 ಸಿಕ್ತು. 7 ಇಂಟು 10 ಪ್ಲಸ್ REM 6 ಹಾಕಿದೆ. ಸೊ 70. 7 ಇಂಟು 10 70 ಪ್ಲಸ್ 6. ಆ ರಿವರ್ಸ್ ವ್ಯಾಲ್ಯೂ ಒಳಗೀಗ ಫಸ್ಟ್ ಏನಿತ್ತು? 0 ಅಂತ ಇತ್ತು ರಿವರ್ಸ್ ವ್ಯಾಲ್ಯೂ. ಆಮೇಲೆ ರಿವರ್ಸ್ ಏನಾಯಿತು? 3 ಸ್ಟೆಪ್ ಕ್ಯಾಲ್ಕುಲೇಷನ್ ಆದಮೇಲೆ 7 ಆಯಿತು. ಈಗ ರಿವರ್ಸು 76 ಆಗಿದೆ. ಆಯ್ತಲ್ಲ? ದಿಸ್ ಇಸ್ ದಿ ರಿಸಲ್ಟ್ ವಾಟ್ ವಿ ವಾಂಟೆಡ್. 67 76 ಆಗಬೇಕು ಅನ್ನೋದು.